ಯಾರ ವಿಡಿಯೋ ಮಾಡಿ ಗಿಲ್ಲಿ ಔಟ್ ನನ್ನಿಂದ ಗಿಲ್ಲಿ ಔಟ್ ಆಗ್ಬೇಕಿತ್ತು. ಔಟ್ 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 ಈ ವಯಸ್ಸಲ್ಲಿ ಕಿರ್ಚ್ಕೊಂತ ಆಟು ಬರ್ತಾಬಿಡುತ್ತೆ. ಗಿಲ್ಲಿ ಆಯ್ತು, ಆಚೆ ಬಂದಾಯ್ತು. ಇವತ್ತು ಆಚೆ ಬಂದಾಯ್ತು ಗಿಲ್ಲಿ. ಇವನ್ ಯಾಕೋ ಅತಿ ಆಗೋಯ್ತು ಕಳ್ಳ ಸೀರಾ. ಯಾರ ಕೈಲಾದ್ರೂ ಸರಿಯಾಗಿ ಕಸ್ಕತಾನೆ. ಗಿಲ್ಲಿ ಆಚೆ ಬಂದಾಯ್ತು, ಸೋತಾಯ್ತು. ನೀನು ಬಾಯಿ ಹುಳ ಬಿಡ್ತವೆ. ನಾನು ಹಠ ಬಿದ್ದಿದ್ದೆ, ಅವ್ನ ಆಚೆ ತೆಗಿತೀನಿ ಅಂತ ತೆಗೆದು ಆಯ್ತು. ನಿನಗೆ ಯಾವತ್ತೋ ಹುಚ್ಚನಾಯಿ ಕಡ್ದಿದೆ. ನಾಯಿ ಸತೀಶ್ ಅಣ್ಣನಿಗೆ ಹುಚ್ಚು ದಿನೇ ದಿನೇ ಜಾಸ್ತಿ ಆಗ್ತಿದೆ. ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಅಣ್ಣನ್ ಕತೆ. ಗಿಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಎಲ್ರಿಗೂ ಬುಲ್ಲಿ ಮಾಡ್ತಾ ವಿನ್ನರ್ ಆಗೋಕೆ 2 ಹೆಜ್ಜೆ ದೂರದಲ್ಲಿದ್ದಾನೆ. ಆದ್ರೆ ಈ ವಯ್ಯ ಇಲ್ಲಿ ಯಾವ್ದೋ ಬಿಟ್ಟಿ ಕುಡ್ದುಬಿಟ್ಟು ಗಿಲ್ಲಿ ಆಚೆಗ್ ಬಂದಾಯ್ತು, ಸೋತಾಯ್ತು ಅಂತ ಅರ್ಚ ಆಡ್ತಾವನೆ. ಇವತ್ತು ಆಚೆ ಬಂದಾಯ್ತು ಗಿಲ್ಲಿ. ಏನೋ ಇದು ದರಿದ್ರ, ಪುನಃ ಕುಡ್ಕೊಂಡ್ ಬಂದಿದ್ಯೇನೋ. ರಿಯಲ್ ವಿನ್ನರ್ ಆಫ್ ಬಿಗ್ ಬಾಸ್ ಅಣ್ಣ ನಾಯಿ ಸತೀಶ್ ಅಣ್ಣ ಮಿಡ್ ಸೀಸನ್ ಅಲ್ಲಿ ಮಿಡ್ ನೈಟ್ ನಲ್ಲಿ ಅಮಾವಾಸ್ಯೆ ಕಳ್ಳನ್ ತರ ಆಚೆ ಬಂದವನ್ಗೆ ವಿನ್ನರ್ ಅನ್ನಲ್ಲ, ಲೂಸರ್ ಅಂತಾರೆ. ಸಾಲದಕ್ಕೆ ನೀನ್ ಬೇರೆ ಲೂಸ್ ತರ ಆಡ್ತಿರ್ತೀಯ. ಸೊ ನೀನು ಬರೀ ಲೂಸರ್ ಅಲ್ಲ, ಲೂಸ್ ಆಗಿರೋ ಲೂಸರ್. ಒಂದ್ ಕಡೆ ಗಿಲ್ಲಿ ಆಲ್ರೆಡಿ ಎಲಿಮಿನೇಟ್ ಆಗಿ ಆಚೆ ಬಂದ ಅಂತಾನೆ. ಇನ್ನೊಂದ್ ಕಡೆ ನನಗ್ ಗೊತ್ತು ಗಿಲ್ಲಿನೇ ಗೆಲ್ಲೋದು ಅಂತಾನೆ. ಆದ್ರೆ ಗಿಲ್ಲಿನೇ ಗೆಲ್ಲೋದು. ಮತ್ತೊಂದ್ ಕಡೆ ಅಶ್ವಿನಿ ಅಥವಾ ರಕ್ಷಿತಾ ವಿನ್ನರು, ಗಿಲ್ಲಿ ರನ್ನರ್ ಅಪ್ ಆಗ್ತಾನೆ ಅಂತಾನೆ. ರಕ್ಷಿತಾ ಇಲ್ಲ ಅಶ್ವಿನಿ ಗೌಡ ಫಸ್ಟ್ ಬರ್ತಾರೆ ಸರ್, ಗಿಲ್ಲಿ ಸೆಕೆಂಡ್ ಬರ್ತಾನೆ. ಈ ತರ ಗಳಗಂಟೆ ದಾಸಯ್ಯಂತರ ಗಂಟೆಗೊಂದು ಗಳಿಗೆಗೊಂದು ಮಾತಾಡ್ತಾವನಲ್ಲ. ಈಗ ನೀವೇ ಹೇಳ್ರಪ್ಪ, ಅಣ್ಣ ಮೆಂಟಲ್ ಆಗೋನೋ ಇಲ್ವೋ? ಬರೀ ಮೆಂಟಲ್ ಅಲ್ಲ, ಟೋಟಲಿ ಮೆಂಟಲ್. ಅಂದಂಗೆ ಅಣ್ಣನಿಗೆ ಗಿಲ್ಲಿ ಮೇಲೆ ಯಾಕಿಷ್ಟು ಉರಿ ಅಂತ ಅಣ್ಣನೇ ಹೇಳ್ಕೊಂಡಿದ್ದಾನೆ ನೋಡ್ರಪ್ಪ. ಯಾಕಂದ್ರೆ ಒಳಗಡೆ ಇದ್ದು ನಾನು ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ. ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ, ಎಷ್ಟು ಇನ್ಸಲ್ಟ್ ಮಾಡಿದ್ದಾರೆ, ಮಿಸ್ಬಿಹೇವ್ ಮಾಡಿದ್ದಾರೆ, ಅದೆಲ್ಲ ನನ್ಗೆ ಗೊತ್ತು. ಅದರಿಂದ ನಾನು ಅಷ್ಟು ಬೇಜಾರಲ್ಲಿ ಅವ್ರಿಗೆ ಹೇಳ್ತಾ ಇರೋದು. ಅಣ್ಣ ಈ ತರ ಕಿರುಕುಳ ಕೊಟ್ಟ, ಮಿಸ್ಬಿಹೇವ್ ಮಾಡ್ದ ಅನ್ನೋ ಪದನೆಲ್ಲ ಹೆಣ್ಣು ಮಕ್ಕಳು ಬಾಯಲ್ಲಿ ಕೇಳಿದ್ದೆ. ಗಂಡ್ಸಾಗಿ ನೀನ್ ಈ ಪದಗಳನ್ನ ಬಳಸ್ತಾ ಇದೀಯಲ್ಲ. ನೀನು ಗಂಡಸ್ತನ ತಗೋಬೇಕು, ಅದು ಎಲ್ಲಿ ಸಿಗ್ತದೆ? ಯಾಕೆ ಸರ್ ಡಲ್ ಇದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ ಸುಸ್ವಾಗತಂ. ನನಗೆ ಅವ್ನ್ ಗೆಲ್ಬಾರ್ದು, ಅವ್ನ್ ಸೆಕೆಂಡ್ ಡೇ ಬರಬೇಕು ಅಂತ ಆಸೆ. ಏನಕ್ಕಂದ್ರೆ ಅಷ್ಟು ತಿಕ್ಕ ಉರಿಸ್ಬಿಟ್ಟು ಎಲ್ಲಾರ್ಗು. ಒಂದ್ ಕಡೆ ಗಿಲ್ಲಿ ತನ್ನ ಬಗ್ಗೆ ಕೆಟ್ಟದಾಗ್ ಮಾತಾಡ್ದ, ಚೀಪ್ ಆಗಿ ಮಾತಾಡ್ದ ಅನ್ಕೊಂಡು ಅವನನ್ನ ದ್ವೇಷ ಮಾಡೋ, ಅವನಿಗೆ ಶಾಪ ಹಾಕೋ ಈ ವಯ್ಯ. ಇನ್ನೊಂದ್ ಕಡೆ ತನ್ನ ಬಗ್ಗೆ ಕೆಟ್ಟದಾಗಿ ಟ್ರೋಲ್ ಮಾಡ್ತಿರೋರಿಗೆ, ತನಗೆ ಉಗಿದು ವಿಡಿಯೋ ಮಾಡ್ತಿರೋ ಜನರಿಗೆ ಏನ್ ಹೇಳಿದಾನ್ ನೋಡಿ. ಕೆಟ್ಟದಾಗ ಎಷ್ಟು ಬೈತೀರ ಬೈರಿ, ಅದೇ ನನಗೆ ಇಷ್ಟ, ನನ್ನ ಅದೇ ಬೆಳೆಸೋದು. ನಾನು ಒಳ್ಳೇದೇನಿದೆ ಅದು ಯಾರು ನನ್ನ ಮುಂದೆ ಹೊಡೆಯಕ್ ಬಿಡೋದಿಲ್ಲ. ಅದರಿಂದ ಕೆಟ್ಟದಾಗ ಬೈಯೋದೇ ನನಗೆ ಇಷ್ಟ. ಅದು ಕೌಂಟ್ ಯಾರು ಹೈಯೆಸ್ಟ್ ಇರುತ್ತೆ ಅವ್ರಿಗೆ ಒಂದು ಒಳ್ಳೆ ಬಹುಮಾನ, ಒಂದು ಕಾಸ್ಟ್ಲಿ ಡಾಗ್ ಗಿಫ್ಟ್ ಕೊಡ್ತಾರೆ. ನೀನ್ ಯಾವ ಟೈಮಲ್ಲಿ ಯಾವ ತರ ಬಿಹೇವ್ ಮಾಡ್ತೀಯ ನನ್ಗೆ ಗೊತ್ತಾಗ್ತಾ ಇಲ್ಲ. ಜನ ಕೆಟ್ಟದಾಗಿ ಬೈಯೋದೇ ನನ್ಗಿಷ್ಟ ಅನ್ನೋ ಈ ವಯ್ಯ. ಗಿಲ್ಲಿ ಬೈದಿದ್ದಕ್ಕೆ ಯಾಕಿಷ್ಟು ಉರ್ಕೊಂಡವನೆ? ಜನ ಮಾಡಿದ್ರೆ ಓಕೆ, ಗಿಲ್ಲಿ ಮಾಡಿದ್ರೆ ನಾಟ್ ಓಕೆ ಅಂತೆ. ಸತೀಶ್ ಅಣ್ಣನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ, ಒಂದು ಕೊತ್ಮುರಿ ಗಿಡಕ್ ನೇಣ್ ಹಾಕೊಂಡಿರೋರು, ಇಲ್ಲ ಟ್ರೋಲರ್ಸ್ ರೋಸ್ಟರ್ಸ್ ಮೇಲೆ ಡೆಫಾಮೇಶನ್ ಕೇಸು ಅದು ಇದು ಅಂತ ಹಾರಾಡಿರೋರು. ಆದ್ರೆ ಈ ಅಣ್ಣನೇ ಒಂಥರ ವಿಚಿತ್ರ. ಆದ್ರೆ ಟ್ರೋಲರ್ಸ್ ಗೆ ನಾನು ಕೇಸ್ ಹಾಕಲ್ಲ. ಎಷ್ಟಾರು ಬಡ್ಕೊಳ್ಳಿ, ಅವರೇ ಪ್ರಮೋಷನ್ ಮಾಡ್ತಾ ಇರೋದು, ಅವರೇ ನಮ್ಗೆ ಬಜಾರ್ ಆಗ್ತಾ ಇರೋದು, ಅವರಿಂದಾನೇ ನಾನು ಬೆಳೀತಾ ಇರೋದು. ಈ ನನ್ನ ಮಗ ಒಳ್ಳೆಯವನೋ ಕೆಟ್ಟವನೋ ಹುಚ್ಚನೋ ಬೆಪ್ಪನೋ ತಿಕ್ಲನೋ ಒಂದು ಅರ್ಥ ಆಗ್ತಿಲ್ಲ, ನನಗೆ ಅರ್ಥ ಆಗಿಲ್ಲ. ಆಕ್ಚುಲಿ ನಾಯಿ ಸತೀಶ್ ಅಣ್ಣನ್ಗೆ ಚೆನ್ನಾಗ್ ಗೊತ್ತು ಗಿಲ್ಲಿಗೆ ಫ್ಯಾನ್ಸ್ ಅತಿ ಹೆಚ್ಚಾಗಿದ್ದಾರೆ. ಗಿಲ್ಲಿ ಬಗ್ಗೆ ಮಾತಾಡಿದ್ರೆ ಜನ ಅದನ್ನ ಎತ್ಕೊಂಡು ಉಗಿತಾರೆ, ವೈರಲ್ ಆಗುತ್ತೆ ಅಂತ. ಅದಕ್ಕೆ ಹೋದ್ ಕಡೆ ಎಲ್ಲ ಗಿಲ್ಲಿ ಬಗ್ಗೆ, ಗಿಲ್ಲಿ ಫ್ಯಾನ್ಸ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾನೆ ಅವನೇ. ಆ ಸ್ಲಮ್ ಅವರೇ ತಾನೇ ಆತರ ಮಾಡೋದು. ನಿನ್ನೆ ಏನ್ ಮಾಡಿದ್ರು ನೀವೇ ನೋಡಿದ್ರಿ, ಇವರೇ ಸಾಕ್ಷಿ ಇದ್ರು. ಅದು ಸ್ಲಮ್ ಅವರೇ ಆ ಕೆಲಸ ಮಾಡೋದು. ಅಫಿಷಿಯಲ್ಸ್ ಗಳು ಯಾರು ಆತರ ಮಾಡಲ್ಲ, ಸ್ಲಮ್ ಅವರೆಲ್ಲ ಅವ್ರಿಗೆ ಔಟ್ ಹಾಕೋದು. ಗಿಲ್ಲಿ ಫ್ಯಾನ್ಸ್ ಗಳನ್ನೆಲ್ಲ ಸ್ಲಮ್ನವರು ಅಂತ ಹೋದೋದ್ ಕಡೆ ಎಲ್ಲ ಹೇಳ್ತಿದ್ದ ನಾಯಿ ಸತೀಶ್ ಅಣ್ಣ. ಯಾವಾಗ ಅಫಿಷಿಯಲ್ ಗಳೆಲ್ಲ ವಿಡಿಯೋ ಮಾಡಿ ಉಗಿಯೋಕ್ ಶುರು ಮಾಡಿದ್ರು, ಆಗ ಪ್ಲೇಟ್ ನೇ ಚೇಂಜ್ ಮಾಡ್ಕೊಂಡ್ಬಿಟ್ಟವನೆ. ಕ್ಲಾರಿಟಿ ಕೊಡ್ತೀನಿ, ಅರ್ಧ ಜನಕ್ಕೆ ಸ್ಲಮ್ಸ್ ಅಂತ ಹೇಳಿರೋದು, ಮಿಕ್ಕವ್ರಿಗೆಲ್ಲ ಕುಂಬಳಕಾಯಿ ಕಳ್ಳ ತರ ಅಫಿಷಿಯಲ್ಸ್ ಗಳು ಅನ್ಕೋಬೇಡಿ. ಕೂಸರು ಒಳ್ಳೆ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಅರ್ಧ ಜನಕ್ಕೆ ಸ್ಲಮ್ಸ್ ಅಂತ ಏನಕ್ಕೆ ಅಂದಿದ್ದೇನೆ ಅಂದ್ರೆ, ನನ್ನ ಕಾರ್ ಮೇಲೆಲ್ಲ ಬರೆಯೋದು, ನನ್ನ ಕಾರ್ದು ಸ್ಪಾಯ್ಲರ್ ಎಲ್ಲ ಹೊಡೆದಾಕಿರೋದು. ಅಂದಂಗೆ ಅಣ್ಣ ಮೊನ್ನೆ ಯಾವ್ದೋ ಪಾರ್ಟಿ ಮುಗಿಸಿ ಹೋಗುವಾಗ ಅಣ್ಣನ್ ಕಾರ್ ಮೇಲೆ ಗಿಲ್ಲಿ ಫ್ಯಾನ್ಸ್ ಎಲ್ಲ ಗಿಲ್ಲಿ ವಿನ್ನರ್ ಅಂತ ಬರ್ದಿದ್ದಾರೆ. ಅದಕ್ಕೆ ಅಣ್ಣ ಉರ್ಕೊಂಡು ಊರ್ ಬಾಗ್ಲಾಗೋಗಿದ್ದಾನೆ. ಆ ಮ್ಯಾಟ್ರ್ ಹಂಗಿರ್ಲಿ, ಅಣ್ಣ ತನ್ನನ್ನ ತಾನು ತುಂಬಾ ಕ್ಲೀನು ಹೈಜೀನು ಅಂತೆಲ್ಲ ಹೇಳ್ಕೊತಾ ಇರ್ತಾನೆ. ಗಿಲ್ಲಿನ ಕೊಳಕ ಗಲೀಜು ಅಂತ ಹೇಳಿದಾನೆ. ಅಣ್ಣನ ಕಾರ್ ಅವಸ್ಥೆ ನೋಡಿ ಶಿವ.
ಪೊಲೀಸ್ ಸ್ಟೇಷನ್ ಮುಂದೆ ಸೀಸ್ ಆಗಿ ವರ್ಷಾನ್ಗಟ್ಲೆ ನಿಂತಿರೋ ಗಾಡಿಗಳು ಈ ರೇಂಜ್ ಧೂಳಾಗಿರಕ್ಕಿಲ್ಲ ಅಂತೀನಿ. ಡರ್ಟ್ ರೇಸ್ ಆಡೋ ಕಾರ್ಗಿಂತ ಡರ್ಟಿ ಆಗಿದೆ. ಅದು ಡ್ರೈವರ್ ಸೀಟ್ ಮುಂದೆ ಗ್ಲಾಸ್ ಆದ್ರೂ ಕ್ಲೀನ್ ಆಗಿದ್ಯಾ? ಧೂಳು ತುಂಬಿಕೊಂಡು ವಿಸಿಬಿಲಿಟಿನೇ ಇಲ್ದಂಗಾಗಿದೆ. ಈ ವಯ್ಯ ಬೇರೆ ಕತ್ಲಲ್ಲೂ ಕರಿ ಕನ್ನಡಕ ಹಾಕೊಂಡಿರ್ತಾನೆ. ಸೊ ಅಣ್ಣ ಅಂದಾಜಲ್ಲೇ ಕಾರ್ ಓಡಿಸ್ತಾನ ಅಂತ. ಹೆಂಗಮ್ಮ ಹಿಂಗೆ ಸರ್ ಬನ್ನಿ, ಕತ್ಲೆ ಕಾಣಿಸ್ತಾ ಇಲ್ಲ, ಬನ್ನಿ ಬನ್ನಿ. ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಕಣ್ಣು ಕಾಣ್ತಾ ಇಲ್ಲ ನನ್ಗೆ. ರಾತ್ರಿ 8 ಗಂಟೆಗೆ ಅಂತ ಬಿಸ್ಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ ಶೇಡ್ಸಲ್ಲ ಅಣ್ಣೋ ನಾಯಿ ಸತೀಶ್ ಅಣ್ಣ, ಅದನ್ನ ಸನ್ ಗ್ಲಾಸು ಅಂತಾರೆ, ಅಥವಾ ನೀನ್ ಹೇಳ್ದಂಗೆ ಕೂಲಿಂಗ್ ಗ್ಲಾಸು ಅಂತಾರೆ. ಹಾಟ್ ಆಗಿ ಸನ್ ಇರೋ ಹೊತ್ನಲ್ಲಿ ಹಾಕೋದ್ ಬಿಟ್ಟು ಕೂಲ್ ಆಗಿ ಮೂನ್ ಇರೋ ಹೊತ್ನಲ್ಲಿ ಹಾಕೊಂಡಿದ್ಯಲ್ಲ. ಎಲ್ಲಿಂದ ಬಂದ್ಲ ಈ ರಂಗಿಲ ಗಿಲಾಸ? ಈ ವಯ್ಯ ಕತ್ಲಲ್ಲೂ ಕನ್ನಡಕ ಹಾಕೊಂಡಿರ್ತಾನೆ, ಸಾಲದಕ್ಕೆ ಏನೂ ಕಾಣ್ತಿಲ್ಲ ಅಂತಿರ್ತಾನೆ. ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಕಣ್ಣು ಕಾಣ್ತಾ ಇಲ್ಲ ನನ್ಗೆ. ಅಣ್ಣನ ದಾಂಪತ್ಯ ಜೀವನ ಡಿವೋರ್ಸ್ ಕಂಟ ಯಾಕೆ ಹೋಗಿದೆ ಅಂತ ಈಗ ಅರ್ಥ ಆಯ್ತು ಬಿಡಿ. ನೋ ಕಾಮೆಂಟ್ಸ್. ಈ ಕುಡುಕರಿಗೆ ಎಣ್ಣೆ ಹೊಡಿಯಕ್ಕೆ ಒಂದು ನೆಪ ಬೇಕಲ್ಲ, ಹಂಗೆ ಈ ಅಪ್ಪನ್ಗೆ ಪಾರ್ಟಿ ಮಾಡಕ್ಕೊಂದು ನೆಪ ಬೇಕು. 50 ಕೋಟಿ ನಾಯಿ ಅದಕ್ಕೊಂದು ಪಾರ್ಟಿ, 100 ಕೋಟಿ ನಾಯಿ ಅದಕ್ಕೊಂದು ಪಾರ್ಟಿ, ಬರ್ತ್ಡೇ ಬಂತು ಅದಕ್ಕೊಂದು ಪಾರ್ಟಿ, ಮಗ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾನೆ ಅದಕ್ಕೂ ಒಂದು ಪಾರ್ಟಿ. ಅಯ್ಯೋ ಮುಂಡೆ ಮಕ್ಕಳು ನಿಮ್ಗೇನೋ ಬಂದಿತ್ತು ರೋಗ. 300 ಜನಕ್ಕೆ ಫಸ್ಟ್ ಟೈಮ್ ಇನ್ ವರ್ಲ್ಡ್ ಅಂತಾನೆ ಹೇಳ್ಬೋದು ಫೇಲ್ ಆಗಿರೋದಕ್ಕೆ ಪಾರ್ಟಿ. ಮಗ ಫೇಲ್ ಆಗಿರೋದಕ್ಕೆ 300 ಜನಕ್ಕೆ ಪಾರ್ಟಿ ಕೊಟ್ಟಿದೀನಿ ಅಂತೀಯಲ್ಲ, ನಿನ್ನ ಫೋಟೋನ ಜೆರಾಕ್ಸ್ ಮಾಡಿ ಒಂದಷ್ಟು ಕಡೆ ಅಂಟಿಸ್ಬೇಕು ಕಣಣ್ಣ. ಫೋಟೋ ಎಲ್ಲ ಹಾಕ್ತೀರಾ? ಬಸ್ ಸ್ಟ್ಯಾಂಡ್ ಗಂಡಸರು ಅಣ್ಣನ್ಗೆ ಕಕ್ಕಸ್ ಮನೆ ಅಂದ್ರೆ ತುಂಬಾ ಪ್ರೀತಿ ಜಾಸ್ತಿ ಅಲ್ವೇ, ಅದಕ್ಕೆ ಪಬ್ಲಿಕ್ ಟಾಯ್ಲೆಟ್ ಗಳಲ್ಲಿ ಅಂಟಿಸೋದೇ ಬೆಸ್ಟ್. ಆ ಗಂಡು ಆಲ್ರೆಡಿ 6 ಸಬ್ಜೆಕ್ಟ್ ಅಲ್ಲಿ 4 ಹೊಗೆ ಹಾಕಿಸ್ಕೊಂಡವನೆ. ಇವ್ನ್ ನೋಡಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗಿ ಇವನಿಗೆ ಇನ್ನೊಂದು ಪಾರ್ಟಿ ಕೊಡ್ಬೇಕಂತೆ. ಪೋಲಿ ಬಡತದೆ ಚೆನ್ನಾಗಿ ಹಿಡಿತೀರ ಬಕೆಟ್. ಇವನ್ ಯಾರೋ ಪಾರ್ಟಿಗೋಸ್ಕರ ಬಕೆಟ್ ಅಲ್ಲ ಕೃಷಿ ಹೊಂಡಾನೇ ಹಿಡಿತಾವನೆ. ಅಂದಂಗೆ ಮಗ ಫೇಲ್ ಆಗಿರೋದಕ್ಕೆ ಪಾರ್ಟಿ ಕೊಡ್ತಿರೋ ಸೆಲೆಬ್ರೇಟ್ ಮಾಡ್ತಿರೋ ಈ ವಯ್ಯ ಇದನ್ನ ತಾನೇ ಫಸ್ಟ್ ಮಾಡಿರೋದು ವರ್ಲ್ಡ್ ರೆಕಾರ್ಡು ಅಂತೆಲ್ಲ ಕೊಚ್ಕೊಂತಾವನೆ. ಫಸ್ಟ್ ಟೈಮ್ ಇನ್ ವರ್ಲ್ಡ್ ಅಂತಾನೆ ಹೇಳ್ಬೋದು ಫೇಲ್ ಆಗಿರೋದಕ್ಕೆ ಪಾರ್ಟಿ. ಆಕ್ಚುಲಿ 7 ವರ್ಷ ಹಿಂದೆನೆ ಮಧ್ಯಪ್ರದೇಶದಲ್ಲಿ ಮಗ 4 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ ಅಂತ ಅಪ್ಪ ಇಡೀ ಊರಿಗೆ ಪೂರ್ತಿ ಬ್ಯಾಂಡ್ ಬಜಾಯಿಸಿ ಸ್ವೀಟ್ ಹಂಚಿ ಪಾರ್ಟಿ ಕೊಟ್ಟಿದ್ದಾನೆ. ಅಷ್ಟೇ ಯಾಕೆ, ಹೋದ ವರ್ಷ ನಮ್ಮ ಉತ್ತರ ಕರ್ನಾಟಕದಲ್ಲೂ ಇದೇ ರೀತಿ ಮಗ ಫೇಲ್ ಆದ, ಅವ್ನ್ ಬೇಜಾರ್ ಮಾಡ್ಕೋಬಹುದು, ಅವನಿಗೆ ಸ್ಫೂರ್ತಿ ಕೊಡ್ಬೇಕು ಅಂತ ಅಪ್ಪ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ದಾರೆ. ಫೇಲ್ ಆಗಿದ್ದಕ್ಕೆ ಚಿಂತೆ ಮಾಡ್ಬೇಡ ಮಗ, ಜೀವನ ಇನ್ನೂ ದೊಡ್ಡದಿದೆ ಅಂತ ಹೇಳಿ ಧೈರ್ಯ ತುಂಬಿರೋ. ಸೊ ಯಾರೋ ಯಾವಾಗ್ಲೋ ಮಾಡ್ಬಿಟ್ಟಿರೋದ್ನ ಇವಯ್ಯ ಈಗ ಮಾಡ್ಬಿಟ್ಟು ನಾನೇ ಫಸ್ಟ್ ವರ್ಲ್ಡ್ ರೆಕಾರ್ಡು ಅಂತೆಲ್ಲ ಪುಂಕ್ತಾವನಲ್ಲ. ಛತ್ರಿ ನನ್ ಮಗ ಕಣ್ಣ. ನೆಕ್ಸ್ಟ್ ಇನ್ನ ದೊಡ್ಡ ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಇನ್ನೊಂದು ಗುಡ್ ನ್ಯೂಸ್ ಹೇಳ್ತೀನಿ ಇಷ್ಟರಲ್ಲೇನೆ. ತಿಂಗಳು ವೆಯ್ಟ್ ಮಾಡಿ, ಒಳ್ಳೆ ಗುಡ್ ನ್ಯೂಸ್ ಕೊಡ್ತೀನಿ. ಒಳ್ಳೆ ಗುಡ್ ನ್ಯೂಸ್ ಕೊಡ್ತಾನಂತೆ. ಮೋಸ್ಟ್ಲಿ ಅಣ್ಣ ಪ್ರೆಗ್ನೆಂಟ್ ಆಗಿದ್ದಾನೆ ಅನ್ಸುತ್ತೆ. ಅಣ್ಣ ಪ್ರೆಗ್ನೆಂಟ್ ಆಗಿರೋದಕ್ಕೊಂದ್ ಪಾರ್ಟಿ, ಅಣ್ಣ ಮರಿ ಹಾಕಿದ್ಮೇಲೆ ಇನ್ನೊಂದು ಪಾರ್ಟಿ. ಗಿಲ್ಲಿ ಆಚೆ ಬರ್ತಾರೆ ಸರ್, ಅವ್ರೇನಾದ್ರು ಆಚೆ ಬಂದ್ಬಿಟ್ರೆ ಬೆಂಗಳೂರಲ್ಲೇ ಯಾರು ಮಾಡ್ಸಿರಲ್ಲ, ಅಷ್ಟು ಗ್ರ್ಯಾಂಡ್ ಆಗಿ ಬರೀ ಮೊಲ ಕರ್ಸ್ಬಿಟ್ಟು ಪಾರ್ಟಿ ಮಾಡ್ತಾರೆ. ಮೊಲ ಅಂದ್ರೆ ರ್ಯಾಬಿಟ್ ಅಂತ ಗೊತ್ತು, ಆದ್ರೆ ಇವಯ್ಯ ಮೊಲ ಅಂತ ಹೇಳಿ ಕೈ ಆಕ್ಷನ್ ನ ಬೇರೆ ತರನೇ ತೋರಿಸ್ತಾವನಲ್ಲ. ಮೊಲ ಕರ್ಸ್ಬಿಟ್ಟು ಪಾರ್ಟಿ ಮಾಡ್ತಾರೆ. ನಿನಗೆ ಯಾಕೆ ಬಂತು ಈ ವಯಸ್ಸಲ್ಲಿ ಈ ಶೋಕಿ? ಆ ಪಾರ್ಟಿಲ್ ಬಂದಿದ್ದವ್ರನ್ನ ಸರಿಯಾಗಿ ಮಾತಾಡ್ಸಕ್ಕಾಗಿಲ್ಲ ಅನ್ಬಿಟ್ಟು ಅವರಿಗೆ ಸಾರಿ ಪಾರ್ಟಿ ಅಂತ ಬೇರೆ ಮಾಡವನಂತೆ. ಅವ್ರು ಸರಿಗ್ ನೋಡ್ಕೊಳ್ಳಲಿಲ್ಲ, ಅದರಿಂದ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಸಾರಿ ಕೇಳಕ್ಕೆ ಒಂದು ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದೀನಿ. ಓಟಿ ಐತೆ, ನೀನ್ ಹಿಂಗೆ ಆಡ್ತಿದ್ರೆ ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರ್ಸ್ಬೇಕಾಗ್ತದೆ. ಅಂದ್ರೆ ಆ ತರ ಕಾಣಿಸ್ತಾನೆ ಅನ್ಬಿಟ್ಟು ಕೊರಿಯನ್ ಪಾರ್ಟಿ ಅದು. ಅಂದ್ರೆ ಎಲ್ಲ ಚೈನೀಸ್ ಅವರೇ ಇರ್ತಾರೆ ಅವತ್ತು ವೆಗ್ನೆಸ್ಡೇ. ಕೊರಿಯನ್ ಪಾರ್ಟಿ ಅಂತೆ, ಆದ್ರೆ ಚೈನೀಸ್ ಇರ್ತಾರಂತೆ. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ? ಅಣ್ಣ ನಿನಗೆ ಕೊರಿಯನ್ ಮಾಸ್ಟಿಫ್ ಡಾಗ್ ಬೇರೆ, ಚೈನೀಸ್ ಚೌ ಡಾಗ್ ಬೇರೆ ಅಂತ ಗೊತ್ತು, ಕೊರಿಯನ್ಸ್ ಬೇರೆ ಚೈನೀಸ್ ಬೇರೆ ಅನ್ನೋದು ಗೊತ್ತಿಲ್ವೇ? ನಿನ್ಗೆ ಕಾಮನ್ ಸೆನ್ಸ್ ಇದೆಯಾ? ಇನ್ನು ಗಿಲ್ಲಿ ಮ್ಯಾಟ್ರು ಬಿಟ್ರೆ ಸತೀಶ್ ಅಣ್ಣ ಅತಿ ಹೆಚ್ಚು ಟ್ರೋಲ್ ಆಗಿರೋದು ಅವನ ಶರ್ಟ್ ಗಳ ಮ್ಯಾಟ್ರಿಗೆ. ಇಬ್ರು ಹಾಕಿರೋದು 2.5 ಲಕ್ಷ ರೂಪಾಯಿ ಶರ್ಟ್. 80,000 ಶರ್ಟ್. ಇದು 2,05,000. ನೀವು ತುಂಬಾ ಕಾಸ್ಟ್ಲಿನಪ್ಪ. ಒಂದ್ ವಿಡಿಯೋಲಿ ವಯ್ಯನಿ ಏನ್ ಹೇಳಿದಾನೆ ನೋಡಿ. ಮಗಂದು 2 ಲಕ್ಷ, ಇದು 2 ಲಕ್ಷ. ಸರಿ, ನನ್ನ ಹತ್ರ ಇರೋದ್ರಲ್ಲೇ ಟಾಪ್ ಎಂಡ್ ಇದು. ಈ ವಯ್ಯನ ಹತ್ರ ಇರೋದ್ರಲ್ಲೇ ಇದೇ ಟಾಪ್ ಎಂಡ್ ಅಂತೆ. 2 ಲಕ್ಷ ಅಂತ ಈ ವಯ್ಯನೇ ಹೇಳ್ಕೊಂಡ. ಅದೇ ಈ ವಿಡಿಯೋ ನೋಡಿ, ಇದು 2,05,000. ಅದು 2 ಲಕ್ಷ ಅಂತೆ, ಇದು 2,05,000 ಅಂತೆ, ಆದ್ರೆ 2 ಲಕ್ಷದ್ದು ಟಾಪ್ ಎಂಡ್ ಅಂತೆ.
ಇದ್ರಲ್ಲೇ ಗೊತ್ತಾಗಕ್ಕಿಲ್ವೇ ಅಣ್ಣ ಬಾಯಿಗೆ ಬಂದಿದ್ ಪುಂಕ್ತಾ ಅವನೇ ಅಂತ. ವರ್ಸಾಚೆ ಡೆಲ್ಲಿದು ಸರ್. ಎಷ್ಟು ಪ್ರೈಸ್? 1.5 ಲಕ್ಷ ಶರ್ಟ್. ಅಣ್ಣ ಇದ್ಯಾವ್ದೋ ವರ್ಸಾಚೆ ಬ್ರ್ಯಾಂಡು ಅನ್ನಲ್ಲ. ನಾನ್ ಇದ್ಯಾವ್ದಪ್ಪ ಆಚೆ ಓರ್ಸು ಅನ್ನೋ ತರ ವರ್ಸಾಚೆ ಅನ್ಕೊಂಡ್ ಚೆಕ್ ಮಾಡ್ದೆ, ಅದು ವೆರ್ಸಾಚೆ ಅಂತ. ಅಂದಂಗೆ ಈ ವೆರ್ಸಾಚೆ ಬ್ರ್ಯಾಂಡ್ ಶರ್ಟ್ಸ್ ಗಳ ಬೆಲೆ ಲಕ್ಷಾಂತರ ರೂಪಾಯಿ ಇದೆ ಸತ್ಯ. ಆದ್ರೆ ಈ ಅಪ್ಪ ಹಾಕಿರೋದು ಒರಿಜಿನಲ್ ಅಥವಾ ಫಸ್ಟ್ ಕಾಪಿನ ಅದು ಗೊತ್ತಿಲ್ಲ ಶಿವ. ಯಾಕಂದ್ರೆ ಬೆಂಗಳೂರು ಅಂತ ಸಿಟಿಲಿ ಏನೇನೋ ಫೇಕ್ ಮಾಡ್ತಾರೆ, ಇನ್ನು ಇಂತ ಬ್ರ್ಯಾಂಡ್ ಶರ್ಟ್ಸ್ ಗಳನ್ನ ಫೇಕ್ ಮಾಡಕ್ಕಿಲ್ವೇ? ಆದ್ರೆ ಈ ನಾಯಿ ಸತೀಶ್ ಅಣ್ಣ ಚೆನ್ನಾಗಿ ಸುಳ್ಳು ಹೇಳ್ತಾವನೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಸರ್ ಕಂಪ್ನಿ ಸರ್ ಅದ್ರದ್ದು ಏನದು ಚಾನಲ್? ಯಾವ ಚಾನಲ್ ಅಣ್ಣ? ಉದಯ ಕಾಮಿಡಿ ಚಾನಲ್, ಡಿಸ್ಕವರಿ ಚಾನಲ್, ಇಲ್ಲ FTV ಚಾನಲ್? ನಾವೆಲ್ಲ ಇಷ್ಟು ಕಾಸ್ಟ್ಲಿ ಬ್ರಾಂಡೆಡ್ ಶರ್ಟ್ ಗಳನ್ನ ಹಾಕಿಲ್ಲ, ನಮ್ಗೆ ಇದ್ರ ಹೆಸರು ಗೊತ್ತಿಲ್ಲ. ಬರೀ ಬ್ರ್ಯಾಂಡ್ ಅಲ್ಲೇ ಬಿದ್ದು ಒದ್ದಾಡೋ ಇವರಿಗೆ ಸರಿಯಾಗಿ ಬ್ರ್ಯಾಂಡ್ ಗಳ ಹೆಸರು ಗೊತ್ತಿರ್ಬೇಕಲ್ವೇ? ವೆರ್ಸಾಚೆಗೆ ವರ್ಸಾಚೆ ಅನ್ನೋದು, ಚಾನಲ್ಗೆ ಚಾನಲ್ ಅನ್ನೋದು. ಇದು ನೋಡಿದ್ರೆ ಗೊತ್ತಾಗಕ್ಕಿಲ್ವೇ ಇವರು ಅಬಿಬಾಸ್ ತಂದು ಅಡಿಡಾಸ್ ಅಂತ ಪೋಸ್ ಕೊಡೋ ಪುಂಗಿ ನನ್ನ ಮಕ್ಕಳು ಅಂತ. ಅಂದಾಜು ಹೇಳ್ಬಿಡ್ಲಾ, ಇದು ಬ್ರ್ಯಾಂಡ್ ನೋಡ್ಬಿಟ್ಟು ಚಾನಲ್ ಮಿನಿಮಮ್ 80,000 ಮೇಲೆ ಇರುತ್ತೆ. ಅಂದಂಗೆ ನಿಮ್ಗೆ ಗೊತ್ತಿರುತ್ತೆ, ಯಾವುದೇ ಒಂದು ಸಣ್ಣ ಬ್ರ್ಯಾಂಡ್ ಬಟ್ಟೆ ತಗೊಂಡ್ರು ಅದರದೇ ಆದ ಪ್ಯಾಕಿಂಗ್ ಮಾಡಿರ್ತಾರೆ ಅಂಡ್ ಅವ್ರದ್ದೇ ಒಂದು ಬ್ಯಾಗ್ ಕೊಟ್ಟಿರ್ತಾರೆ. ಅದ್ರಲ್ಲೂ ಈ ಶನಲ್ ಬ್ರ್ಯಾಂಡ್ ಶರ್ಟ್ ಅಂದಾಗ ಅದನ್ನ ಈ ರೀತಿ ಕವರ್ ನಲ್ಲಿ ಹಾಕಿ ಬ್ಯಾಗ್ ಹಾಕಿ ಕೊಟ್ಟಿರ್ತಾರೆ. ಆದ್ರೆ ಈ ವಯ್ಯ ಹಾಂಗ್ಕಾಂಗ್ ಬಜಾರ್ ನಲ್ಲಿ ತಂದಿರೋ ಬಟ್ಟೆ ತರ ಯಾವ್ದೋ ಕೈಗೆ ಸಿಕ್ಕಿದ್ ಕವರ್ ಹಾಕೊಂಡ್ ಬಂದವನೆ. ಸರಿಯಾಗಿ ಗಮನಿಸಿ, ಆ ಕವರ್ ಹೆಸರು ಬೇರೆ ಏನೋ ಇದೆ, ಅದು ಗೊತ್ತಾಗಬಾರ್ದು ಅಂತ ನೋಡಿ ಈ ಅಪ್ಪ ಎಷ್ಟು ಸ್ಮಾರ್ಟ್ ಆಗಿ ಅದ್ರ ಹೆಸರು ಕಾಣದೇ ಇರೋ ರೀತಿ ಹಂಗೆ ಸ್ವೀಟ್ ಅಪ್ಪಕ್ಕಂತ ಹಿಂದೆ ಇರೋನಿಗೆ ಅದನ್ನ ಕೊಟ್ಬಿಡ್ತಾನೆ. ಆ ಹಿಂದೆ ಇರೋನು ಅದನ್ನ ಜೋಪಾನವಾಗಿ ಯಾರಿಗೂ ಕಾಣದೇ ಇರೋ ರೀತಿ ಬಚ್ಚಿಕ್ತಾನೆ. ಎಲ್ಲಾ ಕಳ್ಳರು ಒಟ್ಟಿಗೆ ಕುಡ್ಕೊಂಡಿದ್ದೀರಾ. ಇದು ನಿಜವಾಗ್ಲೂ ಒರಿಜಿನಲ್ ಶನಲ್ ಬ್ರ್ಯಾಂಡ್ ಶರ್ಟ್ ಆಗಿದ್ರೆ ಆ ಬ್ರ್ಯಾಂಡ್ ತೋರ್ಸ್ಕೋಬೇಕು ಅಂತಲೇ ಇವರು ಆ ಬ್ಯಾಗೋ ಟ್ಯಾಗೋ ಎಲ್ಲಾದ್ರೂ ಸಮೇತ ತಂದಿರೋರು. ಅದನ್ ಬಿಟ್ಟು ಈ ರೀತಿ ಕಳ್ಳೆಪುರಿ ಕಟ್ಟಿಸ್ಕೊಂಡ್ ಬಂದಂಗ್ ಬರ್ತಿರ್ಲಿಲ್ಲ. ಇದು ಒಂಥರ ಲಾ ಪಾಯಿಂಟ್. ಸರ್ ಇವತ್ತು ಒಂದೇ ಇರೋದು ಶೋರೂಮ್, ಇಲ್ಲಿರೋರ್ಗೆಲ್ಲ ಕಿತ್ತೋದ್ ನನ್ನ ಮಕ್ಳಿಗೆ ಹೇಳಿ. ಇದೆಷ್ಟು ಲಕ್ಷ ಸರ್ ಶರ್ಟ್? ಇವತ್ತು ಹಾಕಿರೋದು 2, ನನ್ ಮಗಂದು 2 ಲಕ್ಷ, ಇದು 2 ಲಕ್ಷ ಸರ್. ದುಡ್ಡು ಕೊಟ್ಟು 1 ಲಕ್ಷ ರೂಪಾಯಿ ಕೂಲಿಂಗ್ ಗ್ಲಾಸ್ ಕೊಂಡ್ಕೋಬಹುದು, ಆದ್ರೆ ಕ್ಲಾಸ್ ಕೊಂಡ್ಕೊಳಕ್ ಆಗಲ್ಲ. ಹಂಗೆ ನೀನು ಎಷ್ಟು ಲಕ್ಷ ಶರ್ಟ್ ಹಾಕಿ ಏನಣ್ಣ ಪ್ರಯೋಜನ? ನೀನ್ ಚಿಲ್ರೆ ಬುದ್ಧಿ ಬಿಡಕ್ಕಿಲ್ವೇ? ಸರಿಯಾಗಿ ಹೇಳಿದ್ರಿ, ಬುದ್ಧಿನೇ ಇಲ್ಲ ಈ ಮನ್ಸಂಗೆ. ಯಾವ್ದೋ ಕಂಪನಿ ಬ್ರಾಂಡೆಡ್ ಬಟ್ಟೆ ಹಾಕಿ ಕೊಚ್ಕೊಳ್ಳೋದಲ್ಲ, ತಾನೇ ಒಂದು ಬ್ರ್ಯಾಂಡ್ ಆಗಿ ಹೆಸರು ಮಾಡಬೇಕು. ಬ್ರ್ಯಾಂಡ್ ಗಳು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬನ್ನಿ ಅಂತ ಕರಿಬೇಕು. ಸೂಪರ್ ಆಗಿ ಹೇಳಿದೆ. ಒಟ್ನಲ್ಲಿ ತುಂಬಿದ ಕೊಡ ತುಳ್ಕೊಲ್ಲ, ಖಾಲಿ ಕೊಡನೆ ಸೌಂಡ್ ಮಾಡೋದು ಜಾಸ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.